ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆನೂ ನಮ್ಗೆ ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ. ಯಾರು ಹೇಳಿದ್ದು? ನೀವು ಇಲ್ಲಪ್ಪ. ಮತ್ತೆ ಯಾವ ಧರ್ಮದಲ್ಲಿ? ನಮ್ಮ ಅಪ್ಪ ಅಮ್ಮನ ಹುಟ್ಟಿದೆ ನೀವು ಹುಟ್ಟಿ ಬೆಳೆದ ಸನಾತನ ಧರ್ಮ. ನೀವು ದೇಶಾದ್ಯಂತ ಹೆಸರು ಮಾಡಿ ನೋಡಿ, ಇಲ್ಲ ಅಂತಿದ್ದೀನಿ ನಾನು. ಯಾಕಿಲ್ಲ? ಮತ್ತೆ ಯಾವ್ದು? ಇಲ್ಲ ಅಷ್ಟೇ. ನೀವು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಾ, ಟ್ವಿಟರ್ ಯಾರು? ಮಾಡ್ತೀರಾ. ನೀವು ಎಲ್ಲಿ? ಯಾವಾಗ? ಬೇರೆ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ? ಯಾವಾಗ? ನಿನ್ನೆ ಒಬ್ಬ ಮಂತ್ರಿಯ ಮಗ, ಸಿಎಂ ಮಗ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್. ಅವನು ಸಿಎಂ ಸಿಎಂ ಮಗ ನೀವು ನನಗೆ ಹೇಳಿ. ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ. ಯಾವತ್ತಾದ್ರೂ ನಾನು ಹೇಳದ್ನ ಅದನ್ನ? ಟ್ವಿಟರ್ ಮಾಡಿ ಹೇಳಿದ್ರೆ ಅವನಿಗೆ ಖಂಡನೆ ಮಾಡಿದ್ರ? ನೀವು ಹೇಳ್ತಾ ಇದ್ದೀರಲ್ವಾ? ನಿಮಗೆ ಸನಾತನ ಧರ್ಮ ಮಾತ್ರ ಸಿಗೋದು. ನಿಮಿಷ ನಾನು ಸನಾತನ ಧರ್ಮ ಬಗ್ಗೆ ಎಲ್ಲ ಮಾಡ್ತಾರೆ, ಅದನ್ನ ಮೊದಲು ಹೇಳಿ. ಪ್ರಕಾಶ್ ರಾಜ್ ಸ್ವಾಮಿ, ನಾನು ಮಾಡದೇ ಅದನ್ನ ಹೇಳ್ತಾ ಇದ್ದಾರೆ. ಸನಾತನ ಧರ್ಮನ ಖಂಡನೆ ಮಾಡ್ತಾ ಬಂದಿದ್ದೀರಾ? ಅವ್ರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ. ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ರೀ ಅವರು. ನೀವೆಲ್ಲ ಕೇಳಿದ್ರಿ. ಶುರು ಆದ ತಕ್ಷಣ ಒಂದ್ ನಿಮಿಷ ರೀ. ಶುರು ಆದ ತಕ್ಷಣ ಉದಯನಿಧಿ ಸ್ಟಾಲಿನ್ ಸನಾತನ ಮಾಡಿದ್ರೆ ಉತ್ತರ ಕೊಟ್ಟಾಗ ಹೋಯ್ತು. ಅದಕ್ಕೆ ಕೊಟ್ಬಿಟ್ನಲ್ಲ ಉತ್ತರ. ಈಗ ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನ್ನಲ್ಲೇ ಇರ್ಬೇಕು ನಾನು ಅವಾಗ. ಓಕೆ, ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ, ಬಟ್ ನಾನು ನೀವು ಎಲ್ಲದಕ್ಕೂ ಉತ್ತರ ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನ್ಸ್ತಾ ಇದೆ ಸರ್, ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ನಾನು ಅವ್ರಿಗೆ ಅನ್ಸ್ತಾ ಇದೆ ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸ್ತಾ ಇದೆ.